ಬ್ಯೂಟಿ ಕಪಲ್ಸ್. ಡ್ಯಾನ್ಸರ್ ಆಗಿದ್ದ ಧನಶ್ರೀಯನ್ನ ಚಹಲ್ ಪ್ರೀತಿಸಿ ಮದುವೆಯಾಗಿದ್ರು. 4 ವರ್ಷ ಒಟ್ಟಿಗೆ ಬಾಳಿದ ಜೋಡಿ ದಾಂಪತ್ಯದಲ್ಲಿ ಬಿರುಗಾಳಿ ಬೀಸಿದೆ. 4 ವರ್ಷಗಳ ಪ್ರೀತಿ ಕೊನೆಗೊಂಡಿದೆ. ಜನರ ಕಣ್ಮನ ಸೆಳೆದಿದ್ದ ಸುಂದರ ಜೋಡಿ ಈಗ ಅಧಿಕೃತ ಡಿವೋರ್ಸ್ ಪಡೆದಿದ್ದಾರೆ. ಚಹಲ್ ಧನಶ್ರೀ ದೂರ ಆಗಿದ್ದು ಯಾಕೆ? ಬಯಲಾಯ್ತು ಧನಶ್ರೀ ಡಿವೋರ್ಸ್ನ ಅಸಲಿ ಕಾರಣ. ಕ್ರಿಕೆಟಿಗ ಯಜುವೇಂದ್ರ ಚಹಲ್ ಮತ್ತು ಧನಶ್ರೀ 2020ರ ಡಿಸೆಂಬರ್ನಲ್ಲಿ ಮದುವೆಯಾಗಿದ್ರು. ಆದ್ರೆ ಮದುವೆಯಾದ 2 ವರ್ಷಕ್ಕೆ ಈ ಜೋಡಿ ಬ್ರೇಕಪ್ಗೆ ಮುಂದಾಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡಿತ್ತು. ನಂತರ ಇಬ್ಬರು ಜೊತೆಯಾಗಿ ಕಾಣಿಸಿಕೊಳ್ಳುವ ಮೂಲಕ ವದಂತಿಗೆ ತೆರೆ ಎಳೆದಿದ್ರು. ಆದ್ರೀಗ ಇಬ್ಬರು ಅಧಿಕೃತವಾಗಿ ದೂರ ಆಗಿದ್ದಾರೆ. ಆದ್ರೆ ಡಿವೋರ್ಸ್ಗೆ ನೀಡಿದ ಅಸಲಿ ಕಾರಣ ಈಗ ಭಾರಿ ಸದ್ದು ಮಾಡ್ತಿದೆ. ಚಹಲ್ ಧನಶ್ರೀ ಡಿವೋರ್ಸ್ಗೆ ಕೊಟ್ಟ ಕಾರಣ ಶಾಕಿಂಗ್. ಫೆಬ್ರವರಿ 20ರಂದು ಬಾಂದ್ರಾ ಕೌಟುಂಬಿಕ ನ್ಯಾಯಾಲಯದಲ್ಲಿ ಚಹಲ್ ಧನಶ್ರೀ ಅಂತಿಮ ವಿಚ್ಛೇದನ ವಿಚಾರಣೆ ನಡೆಯಿತು. ಚಹಲ್ ಮತ್ತು ಧನಶ್ರೀ ಇಬ್ಬರು ಕೋರ್ಟ್ ಸೂಚನೆ ಮೇರೆಗೆ ಕೌನ್ಸೆಲಿಂಗ್ಗೆ ಹಾಜರಾಗಿದ್ರು. ಆಗ ಇಬ್ಬರು ಪರಸ್ಪರ ಒಪ್ಪಿಗೆ ಮೂಲಕ ಡಿವೋರ್ಸ್ ಪಡೆಯುತ್ತೇವೆ ಅಂತ ಹೇಳಿಕೊಂಡಿದ್ದಾರೆ. ತಮ್ಮ ವಿಚ್ಛೇದನದ ಹಿಂದಿನ ಕಾರಣದ ಬಗ್ಗೆ ಪ್ರಶ್ನಿಸಿದಾಗ ಚಹಲ್ ಮತ್ತು ಧನಶ್ರೀ ಹೊಂದಾಣಿಕೆಯ ಸಮಸ್ಯೆ ಕಾರಣ ನೀಡಿದ್ದಾರೆ. ಪ್ರಕರಣ ಪರಿಶೀಲಿಸಿದ ನಂತರ ಮತ್ತು ಎಲ್ಲಾ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ ಅಂತ ಖಚಿತಪಡಿಸಿಕೊಂಡ ನಂತರ ನ್ಯಾಯಾಧೀಶರು ಅಧಿಕೃತವಾಗಿ ವಿಚ್ಛೇದನ ತೀರ್ಪು ಪ್ರಕಟಿಸಿದ್ದಾರೆ. ಡಿವೋರ್ಸ್ ಪಡೆಯುತ್ತಿದ್ದಂತೆ ಇಬ್ಬರು ಇನ್ಸ್ಟಾವಾರ್. ಕೆಲ ದಿನಗಳಿಂದ ಇಬ್ಬರು ಡಿವೋರ್ಸ್ ಪಡೆಯಲಿದ್ದಾರೆ ಎಂಬ ಸುದ್ದಿಯಾಗುತ್ತಿತ್ತು. ಆದ್ರೆ ಅಧಿಕೃತವಾಗಿ ಇಬ್ಬರು ತಿಳಿಸಿರಲಿಲ್ಲ. ಆದ್ರೀಗ ಡಿವೋರ್ಸ್ ಪಡೆದ ನಂತರ ಇಬ್ಬರು ಪೋಸ್ಟ್ ವಾರ್ ಶುರು ಮಾಡಿದ್ದಾರೆ. ದೂರ ಆದ ನಂತರ ಎಕ್ಸ್ ಖಾತೆಯಲ್ಲಿ ಚಹಲ್ ಕೈ ಮುಗಿಯುತ್ತಿರುವ ಹನುಮಂತನ ಚಿತ್ರ ಪ್ರಕಟಿಸಿದ್ರೆ, ಧನಶ್ರೀ ಇನ್ಸ್ಟಾಗ್ರಾಂನಲ್ಲಿ ಭಾವನಾತ್ಮಕ ಪೋಸ್ಟ್ ಪ್ರಕಟಿಸಿದ್ದಾರೆ. ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿರುವ ಚಹಲ್, ದೇವರು ನನ್ನನ್ನು ಎಷ್ಟು ಬಾರಿ ಕಾಪಾಡಿದ್ದಾನೆ. ನಾನು ಅವುಗಳನ್ನ ಸಂಖ್ಯೆಯಲ್ಲಿ ಎಣಿಸಲು ಸಹ ಸಾಧ್ಯವಿಲ್ಲ. ಕೆಲವೊಮ್ಮೆ ದೇವರು ನನ್ನ ಅರಿವಿಗೆ ಬಾರದೆಯೂ ನನ್ನ ಜೊತೆ ನಿಂತಿದ್ದಾನೆ. ನನಗೆ ತಿಳಿಯದೆ ನನ್ನನ್ನು ಬೆಂಬಲಿಸಿದ್ದಕ್ಕಾಗಿ ದೇವರಿಗೆ ಧನ್ಯವಾದಗಳು ಎಂದು ಬರೆದುಕೊಂಡಿದ್ದಾರೆ. ಮತ್ತೊಂದೆಡೆ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿರುವ ಧನಶ್ರೀ ವರ್ಮಾ, ಒತ್ತಡದಿಂದ ಅದೃಷ್ಟಶಾಲಿಯಾಗುವವರೆಗೆ ದೇವರು ನಮ್ಮ ಒತ್ತಡವನ್ನ ಸಂತೋಷವಾಗಿ ಪರಿವರ್ತಿಸುವ ರೀತಿ ಎಷ್ಟು ಅದ್ಭುತವಾಗಿದೆ. ಇಂದು ನಾವು ಯಾವುದಾದರೂ ವಿಷಯದ ಬಗ್ಗೆ ಒತ್ತಡಕ್ಕೆ ಒಳಗಾದರೆ ಹೆಚ್ಚು ಯೋಚಿಸುತ್ತಿದ್ರೆ ನಿಮಗೆ ಒಂದು ಆಯ್ಕೆ ಇದೆ ಎಂಬುದನ್ನು ನೆನಪಿಡಿ. ನೀವು ಆ ಉದ್ವೇಗವನ್ನ ತೆಗೆದುಕೊಳ್ಳಬಹುದು ಅಥವಾ ನಿಮ್ಮ ಎಲ್ಲಾ ಚಿಂತೆಗಳನ್ನ ದೇವರಿಗೆ ಅರ್ಪಿಸಿ ಎಲ್ಲದಕ್ಕೂ ಪ್ರಾರ್ಥಿಸಬಹುದು. ದೇವರು ನಿಮ್ಮ ಒಳಿತಿಗಾಗಿ ಎಲ್ಲವನ್ನೂ ಮಾಡಬಹುದು ಅಂತ ನಂಬುವುದರಲ್ಲಿ ಬೇರೆಯದೇ ರೀತಿಯ ಶಕ್ತಿ ಇದೆ ಅಂತ ಬರೆದುಕೊಂಡಿದ್ದಾರೆ. ಒಟ್ನಲ್ಲಿ ಯಜುವೇಂದ್ರ ಚಹಲ್ ಹಾಗೂ ಧನಶ್ರೀ ವರ್ಮಾ ಈಗ ಅಧಿಕೃತವಾಗಿ ಬೇರೆಯಾಗಿದ್ದಾರೆ. ಚಹಲ್ ನನ್ನನ್ನು ದೇವರೇ ಕಾಪಾಡಿದ ಅಂತ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ರೆ, ಧನಶ್ರೀ ಭಾವನಾತ್ಮಕ ಪೋಸ್ಟ್ ಹಾಕಿದ್ದು ಭಾರಿ ಚರ್ಚೆ ಆಗ್ತಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.